ಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸಮಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಾದಗುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಭೀಷ್ಮಾಷ್ಟಮಿಯ ಒಂದು ಪರ್ವಕಾಲ. ಮಾಘ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಭೀಷ್ಮಾಚಾರ್ಯರು ದೇಹತ್ಯಾಗವನ್ನು ಮಾಡಿದಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ. ಭೀಷ್ಮಾಚಾರ್ಯರು ಇಚ್ಛಾಭರಣಿಗಳಾಗಿರುವಂಥವರು, ಆಜನ್ಮ ಬ್ರಹ್ಮಚಾರಿಗಳಾಗಿರುವಂಥವರು. ಯುಧಿಷ್ಠರನಿಗೆ ಧರ್ಮದ ಉಪದೇಶವನ್ನ ಅನುಶಾಸನ ಪರ್ವ ಅಂತ ಹೇಳಿ ಬಹಳ ವಿಶಿಷ್ಟವಾಗಿರುವಂಥದ್ದು. ಆ ಯುಧಿಷ್ಠಿರನನ್ನ ಮುಂದೆ ಇಟ್ಟುಕೊಂಡು ಇಡೀ ಸಮಸ್ತ ಜಗತ್ತಿಗೆ ತತ್ವೋಪದೇಶವನ್ನ ಮಾಡಿದಂತಹ ಮಹಾ ಸಾಧಕರು ಅವರು ನಮ್ಮ ಭೀಷ್ಮಾಚಾರ್ಯರು. ಎಲ್ಲರಿಗೂ ಗುರುಗಳಾಗಿರುವಂಥವ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಲ್ಲಾ ವರ್ಣದವರು ಅವರವರು ಮಾಡಬೇಕಾಗಿರುವಂತಹ ಕರ್ಮಗಳೇನು, ಕರ್ತವ್ಯಗಳೇನು, ಭಗವಂತನನ್ನ ಆರಾಧನೆ ಮಾಡೋ ವಿಧಾನ ಹೇಗೆ, ಅದನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಂಥವರು ಮಹಾಜ್ಞಾನಿಗಳು, ಮಹಾಶೂರರು. ಅದು ಭೀಷ್ಮಾಚಾರ್ಯರು. ಅವರು ದೇಹ ಬಿಟ್ಟ ದಿವಸ ಆದ್ದರಿಂದ ಅದಕ್ಕೆ ಭೀಷ್ಮಾಷ್ಟಮಿ ಅಂತ ಕರೀತಾರೆ. ಅದರಲ್ಲೂ ಒಂದು ಸೂಚನೆಯನ್ನು ನಾವು ತಿಳಿಯಬಹುದು. ಭಗವಂತ ಅವತಾರ ಮಾಡಿದ್ದು ಅಷ್ಟಮಿ. ಬಹಳ ಸುಂದರವಾಗಿ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತದೆ. ಕೃಷ್ಣ ಜನ್ಮಾಷ್ಟಮಿ ಅಂತ ಪ್ರಖ್ಯಾತ. ಇಷ್ಟೇ ಅಲ್ಲ, ಭಗವಂತನ ಪಾದದಿಂದ ಹುಟ್ಟಿದಂತಹ ಗಂಗಾದೇವಿಯ ಮಗ ಯಾರು? ಈ ಭೀಷ್ಮಾಚಾರ್ಯರು. ಕೃಷ್ಣನ ಮೇಲೆ ಬಹಳ ಭಕ್ತಿ, ಬಹಳ ಗೌರವ ಭೀಷ್ಮಾಚಾರ್ಯರಿಗೆ. ಅದಕ್ಕೆ ಭಗವಂತ ಭೀಷ್ಮ ಮುಕ್ತಿ ಪ್ರದಾಯಕ ವಿಷ್ಣು ಸಹಸ್ರನಾಮ ಹೇಳ್ತದೆ. ಅಷ್ಟು ಆ ಭೀಷ್ಮಾಚಾರ್ಯರು ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡದಂಥವರು. ಆ ಭೀಷ್ಮಾಚಾರ್ಯರಿಗೆ ಆಜನ್ಮ ಬ್ರಹ್ಮಚಾರಿಗಳು. ಹಾಗಾಗಿ ಗುರುಗಳೂ ಹೌದು ನಮ್ಮೆಲ್ಲರಿಗೂ. ಜೊತೆಗೆ ಆಜನ್ಮ ಬ್ರಹ್ಮಚಾರಿಗಳಾಗಿರೋದ್ರಿಂದ ಅವರಿಗೆ ತರ್ಪಣವನ್ನ ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮಧ್ಯಾಹ್ನ ಕಾಲದಲ್ಲಿ ಅಷ್ಟಮಿ ಯಾವತ್ತಿರ್ತದೋ ಪಂಚಾಂಗದಲ್ಲಿ ಹಾಕಿರ್ತಾರೆ ಭೀಷ್ಮಾಷ್ಟಮಿ. ಅವತ್ತು ಆಚರಣೆಯನ್ನು ಮಾಡಬೇಕಪ್ಪ. ಅದರಲ್ಲೂ ಎಲ್ಲರೂ ಎಲ್ಲಾ ವರ್ಣದವರು ತರ್ಪಣ ಕೊಡಬೇಕು ಅಂತಾರೆ. ಯಾಕೆ? ಅವರ ಋಣವನ್ನು ನಾವು ಏನ್ ಮಾಡಿದ್ರು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ಶ್ಲೋಕ ಹೇಳ್ತದೆ ಮಹಾಭಾರತದಲ್ಲಿ, ಓದ್ಬಿಡ್ತೇನೆ ಅಂತಾರೆ. ಅಷ್ಟಮ್ಯಾಂತು ಸಿತೆ ಪಕ್ಷೇ ಭೀಷ್ಮಾಯಾತು ತಿಲೋದಕಂ. ತಿಲದಿಂದ ತರ್ಪಣವನ್ನ ಕೊಡಬೇಕು. ಅನ್ನಂ ಚ ವಿಧವದ್ದತ್ಯುಹು ಸರ್ವೇ ವರ್ಣ ದ್ವಿಜಾತಯ. ಎಲ್ಲಾ ವರ್ಣದವರು ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ದ್ವಿಜಾತಯ ಬ್ರಾಹ್ಮಣರು ತರ್ಪಣವನ್ನ ಕೊಡಬೇಕಪ್ಪ. ಇನ್ನು ಸೌವ್ಯದಿಂದ ಕೊಡಬೇಕು. ತಂದೆ ಬದುಕಿಲ್ಲ ಅಂತಂದ್ರೆ ಅಪಸೌವ್ಯದಿಂದ ಕೊಡಬೇಕಪ್ಪ ತಿಲತರ್ಪಣ. ಇಲ್ಲೊಂದು ಸೂಕ್ಷ್ಮವನ್ನ ಹೇಳ್ತಾರೆ. ಅಲ್ರಿ, ತರ್ಪಣ ಕೊಡ್ಲೇಬೇಕಾ? ತಂದೆ ಇದ್ದವರು ಕೊಡಬೇಕಾ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಜೀವತ್ ಪಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಹೋ. ದೀಪಾವಳಿಯ ಸಂದರ್ಭದಲ್ಲಿ ಯಮತರ್ಪಣ ಮತ್ತು ಭೀಷ್ಮಾಚಾರ್ಯರಿಗೆ ಭೀಷ್ಮಾಷ್ಟಮಿ ದಿವಸ ಕಡ್ಡಾಯವಾಗಿ ತಂದೆ ಇದ್ದವರು ಕೊಡಬೇಕು, ತಂದೆ ಇಲ್ದವರು ಕೊಡಬೇಕು ಅಂತ ಹೇಳಿ ನಮಗೆ ಉತ್ತರವನ್ನು ಪದ್ಮಪುರಾಣ ಹೇಳ್ತಾ ಇದೆ. ಅಂದ್ರೆ ಇಬ್ಬರಿಗೂ ಕಡ್ಡಾಯ ತರ್ಪಣ ಕೊಡಬೇಕಪ್ಪ. ಅದರಲ್ಲೂ ಭೀಷ್ಮಾಚಾರ್ಯರಿಗೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಅವತ್ತು ಮಾಡಿ ತರ್ಪಣ ಕೊಟ್ರೆ ಭಾರಿ ವಿಶೇಷವಾದ ಫಲ. ಎಷ್ಟೋ ಜನಕ್ಕೆ ಸಂತಾನ ಇಲ್ಲ. ಈ ತರ್ಪಣವನ್ನ ಕೊಡೋದ್ರಿಂದ ನಿರ್ಮಾಲ್ಯ ತೀರ್ಥ ತುಳಸೀದಳ ಸಹಿತವಾಗಿ
ತರ್ಪಣವನ್ನ ಕೊಟ್ಟಿದ್ದೇ ಆದ್ರೆ ವಿಶೇಷವಾಗಿ ಪ್ರೀತರಾಗ್ತಾರೆ ಅಂತಾರೆ. ಶ್ರಾದ್ದ ಮಾಡಿದ್ರಂತೂ ಭಾರಿ ವಿಶೇಷ ಫಲ, ಅದನ್ನು ಹೇಳ್ಬಿಡ್ತಾರೆ ಪದ್ಮಪುರಾಣದಲ್ಲಿ. ಸ್ಪಷ್ಟ ವಚನನೇ ಹೇಳ್ಬಿಡ್ತದೆ. ಮಾಘೇ ಮಾಸಿ ಸಿತಷ್ಟ್ಯಮ್ಯಾಂ ಸತಿಲಂ ಭೀಷ್ಮ ತರ್ಪಣಂ ಶ್ರಾದ್ದಂ ಚ ಯೇ ನರಾ ಕುರ್ಯುಹು ತೇಸ್ಯು ಸಂತತಿ ಭಾಗಿನಃ. ಒಳ್ಳೆಯ ಸಂತತಿ ಅವರಿಗೆ ಆಗತ್ತಂತ. ಅವತ್ತು ಶ್ರಾದ್ದ ಮಾಡೋದ್ರಿಂದ ಅವರ ವಂಶ ಬೆಳಗ್ತದೆ, ಒಳ್ಳೆಯ ಸಂತಾನ ಅವರಿಗಾಗುತ್ತೆ. ಅದು ಭಗವಂತನ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ. ಅದರಲ್ಲೂ ಹೇಳ್ತಾರೆ, ವ್ಯಾಘ್ರಪಾದ ಗೋತ್ರಂ ಭೀಷ್ಮ ಬುದ್ಧಿಶ್ಯ ಅಪಸೌವ್ಯೇನ ತಿಲದರ್ಪಣಂ. ತಂದೆ ಇಲ್ಲ ಅಂದ್ರೆ ಸೌವ್ಯದಿಂದ ಅಕ್ಕಿಯಿಂದ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಆ ತರ್ಪಣ ನೀಡೋ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳಬೇಕು. ವೈಯಾಘ್ರಪಾದ ಗೋತ್ರಾಯ ಸಾಂಕ್ರತಿ ಪ್ರವರಾಯ ಚ ಅಪುತ್ರಾಯ ದದಾಮೇತತ್ ಜಲಂ ಭೀಷ್ಮಾಯ ವರ್ಮಣಿ. ಮಹಾಯೋಧರು ಭೀಷ್ಮಾಚಾರ್ಯರು. ಅರ್ಜುನ ಅವ್ರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೃಷ್ಣ ಪರಮಾತ್ಮ ಇದ್ದಿದ್ದಕ್ಕೆ ಅರ್ಜುನ ಅವನು ಅನುಕೂಲ ಆಗಿದ್ದು, ಇಲ್ಲ ಅಂದ್ರೆ ಸಾಧ್ಯನೇ ಇರ್ತಿದ್ದಿಲ್ಲ. ಅಂತಹ ಮಹಾಯೋಧರು ಭೀಷ್ಮಾಚಾರ್ಯರು. ಅಂತಹ ಭೀಷ್ಮಾಚಾರ್ಯರಿಗೆ ಅರ್ಘ್ಯವನ್ನ ಕೊಡಬೇಕು, ಪ್ರಾರ್ಥನೆ ಮಾಡಬೇಕು. ವಸೂನಾಮವತಾರಾಯ ಶಂತೋರಾತ್ಮನಾಯ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಯಾಗಿರುವಂಥವ್ರು ತಂದೆಯ ಸಲುವಾಗಿ ಎಷ್ಟು ತ್ಯಾಗ ನೋಡ್ರಿ. ತಂದೆ ಮೇಲೆ ಎಷ್ಟು ಭಕ್ತಿ ಮಾಡಬೇಕು ಅಂತನ್ನೋದಕ್ಕೆ ಭೀಷ್ಮಾಚಾರ್ಯರು ಒಳ್ಳೆ ಉತ್ತಮ ಉದಾಹರಣೆ. ತಾನು ವಿವಾಹ ಆಗ್ಲಿಲ್ಲ, ಜೊತೆಗೆ ಯಾಕೆ ವಿವಾಹ ಆಗ್ಲಿಲ್ಲ, ತಂದೆ ಇಷ್ಟಪಟ್ಟಿದ್ದಾನೆ, ಅದು ಎರಡನೇ ಹೆಂಡತಿ ಸಂಬಂಧ. ಅವ್ರು ಹೇಳಿದ್ರು, ಇಲ್ಲ ಮತ್ತೆ ನೀ ಮದುವೆ ಆದ್ರೆ ನಿನ್ನ ಮಕ್ಕಳಿಗೆ ರಾಜ್ಯ ಆಗ್ತದೆ, ನನ್ನ ಮಗಳಿಗೆ ಹುಟ್ಟಿರುವಂತಹ ಮಗನೇ ರಾಜ ಆಗಬೇಕು ಅಂತ ಹೇಳಿದ್ದಕ್ಕೆ ನಾನು ವಿವಾಹವನ್ನೇ ಆಗೋದಿಲ್ಲ. ಎಂತಹ ಪ್ರತಿಜ್ಞೆ, ಭೀಷ್ಮ ಪ್ರತಿಜ್ಞೆ. ಅಷ್ಟು ತಂದೆಯ ಮೇಲೆ ಭಕ್ತಿ. ಎಂಟನೇ ವಸುವಾದ ಯುನಾಮಕ ವಸುವಿನ ಅವತಾರರಾಗಿರುವಂಥವರು ಶಂತವನಿನ ಮಗ. ಅವರಿಗೆ ನಾನು ತರ್ಪಣವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭೀಷ್ಮ ಅದನ್ನು ಹೇಳ್ತಾರೆ. ಶಾಂತನವೋ ವೀರಃ, ಗುಣಗಳನ್ನು ವರ್ಣನೆ ಮಾಡ್ತಾರೆ. ಸತ್ಯವಾದಿ ಜಿತೇಂದ್ರಿಯ, ಇಂತಹ ಜಿತೇಂದ್ರಿಯರಾಗಿರುವಂತಹ ಭೀಷ್ಮಾಚಾರ್ಯರಿಗೆ ನಾನು ತರ್ಪಣವನ್ನ ಕೊಡ್ತಿದ್ದೀನಿ ಅಂತ ಹೇಳಿ ತರ್ಪಣವನ್ನ ಕೊಡಬೇಕಪ್ಪ. ಇದರಿಂದ ಪುತ್ರ ಪೌತ್ರ ಎಲ್ಲರನ್ನ ಅವನು ಪಡಿತಾ ಇದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ, ಪುತ್ರ ಪೌತ್ರೋಚಿತಾಂ ಕ್ರಿಯಾಂ. ಎಷ್ಟು ಫಲ ಬರಬೇಕೋ ಮಾಡಿದರೆ ಅಷ್ಟು ಫಲ ಅವರಿಗೆ ಬರ್ತಾ ಇದೆ ಅಂತ ಹೇಳಿ ಆ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಕೊಡಬೇಕು. ವಿಷ್ಣು ಸಹಸ್ರನಾಮ ಇವತ್ತು ನಾವೇನ್ ಹೇಳ್ತೀವಲ್ಲ ನಿತ್ಯದಲ್ಲಿ, ಅದು ಭೀಷ್ಮಾಚಾರ್ಯರ ಬಾಯಿಂದ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡಿಸಿದ್ದಾನೆ. 1000 ನಾಮಗಳಿಂದ ಆ ಭಗವಂತನನ್ನ ಸ್ತೋತ್ರ ಮಾಡಿದಂತಹ ಮಹಾನುಭಾವರು ನಮ್ಮ ಭೀಷ್ಮಾಚಾರ್ಯರು. ಆ ಭೀಷ್ಮಾಚಾರ್ಯರನ್ನ ಅವತ್ತಿನ ದಿವಸ ವಿಶೇಷವಾಗಿ ಸ್ಮರಣೆಯನ್ನ ಮಾಡಿ ತರ್ಪಣವನ್ನ ಕೊಡೋದ್ರಿಂದ ಭಗವಂತ ಕೃಷ್ಣ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಆಗ್ಲಿಕ್ಕೆ ಸಾಧ್ಯ.